ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಕಂಟಿನ್ಯೂಸ್ 7ನೇ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ 160 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. 24,328ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 24,500 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡಿದ್ರೆ 25,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.6% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆದ್ದರಿಂದ ಬ್ಯಾಂಕ್ ನಿಫ್ಟಿ 277 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಯಿತು. ಸೊ ನಿಫ್ಟಿಯಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 24,350ರ ಲೆವೆಲಲ್ಲಿ ನಿಫ್ಟಿ ಓಪನ್ ಆಯಿತು. ಆ ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಮತ್ತೆ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆ ಒಂದು ಪ್ರಾಫಿಟ್ ಬುಕಿಂಗ್ ಯಾವುದೇ ಒಂದು ಸಂದರ್ಭದಲ್ಲಿ ಬರ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಐ ಟಿ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ನಿನ್ನೆ US ಮಾರ್ಕೆಟ್ಸ್ಗಳಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. ಟ್ರಂಪ್ ಅವರು ಸದ್ಯಕ್ಕೆ ಟ್ಯಾರಿಫ್ಸ್ಗಳನ್ನು ಪಾಸ್ ಮಾಡಿದ್ದಾರೆ. ಹಾಗೆ ಟ್ರೇಡ್ ವಾರ್ ರಿಲೇಟೆಡ್ ಯಾವುದೇ ಒಂದು ನ್ಯೂಸ್ ನಿನ್ನೆ ನೋಡೋದಕ್ಕೆ ಸಿಗಲಿಲ್ಲ. ಆದ್ದರಿಂದ US ಮಾರ್ಕೆಟ್ಸ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ನ್ಯಾಸ್ಡ್ಯಾಕ್ ಪಾಸಿಟಿವ್ ಇದೆ ಅಂದರೆ ಇಂಡಿಯನ್ ಐ ಟಿ ಸ್ಟಾಕ್ಗಳು ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ HCL ಟೆಕ್ ನಿನ್ನೆ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಇವತ್ತು ಸ್ಟಾಕ್ ಆಲ್ಮೋಸ್ಟ್ 8% ಗೇನ್ ಆಗಿದೆ. HCL ಟೆಕ್ನ ರಿಸಲ್ಟ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಬಟ್ ಇಯರ್ ಆನ್ ಇಯರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿತ್ತು. ಹಾಗೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಕೂಡ ಮೀಟ್ ಆಗಿತ್ತು. ಅದರ ಜೊತೆಯಲ್ಲಿ ಇವರೇನು ರೆವೆನ್ಯೂ ಗೈಡೆನ್ಸನ್ನು ಕೊಟ್ಟಿದ್ರು. ಆ ರೆವೆನ್ಯೂ ಗೈಡೆನ್ಸ್ ಸ್ಟ್ರಾಂಗ್ ಆಗಿ ಇದ್ದಿದ್ದ ರೀಸನ್ನಿಂದ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸಿಟಿ ಬ್ರೋಕರೇಜ್ ಈಗಲೂ ಕೂಡ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಡ್ತಾ ಇದ್ದಾರೆ. 1,510ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಎಸ್ಟಿಮೇಷನ್ಸ್ ಸ್ಟ್ರಾಂಗ್ ಆಗಿ ಇದೆ. ಬಟ್ ಸ್ಲೋವರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಸಿಟಿ ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಹಾಗೆ ನೋವಾಮಾ ಕೂಡ ಅಷ್ಟೇ 1,700 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದು ಬೈ ರೆಕಮೆಂಡೇಷನ್ನ ಕೊಡ್ತಾ ಇದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನ ರೆವೆನ್ಯೂ ಗೈಡೆನ್ಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ನೋವಾಮಾ ವ್ಯೂ ಆಗಿರುತ್ತೆ. ಮಾರ್ಗನ್ ಸ್ಟ್ಯಾನ್ಲಿ ಈಕ್ವಲ್ ವೇಟ್ ರೇಟಿಂಗನ್ನು ಕೊಟ್ಟಿದ್ದು 1,600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇವರು ಕೂಡ ಬ್ಯಾಲೆನ್ಸ್ಡ್ ವ್ಯೂ ಅನ್ನು HCL ಟೆಕ್ಕಲ್ಲಿ ಇಟ್ಟಿದ್ದಾರೆ. ಸೊ ಬ್ರೋಕರೇಜ್ಗಳು ತಮ್ಮ ಒಂದು ರಿಸರ್ಚ್ ಅನಾಲಿಸಿಸ್ ಬೇಸಿಸ್ ಮೇಲೆ ಟಾರ್ಗೆಟ್ಸ್ಗಳನ್ನು ಕೊಡ್ತಾರೆ. ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. 2026ರ ಫಿನಾನ್ಷಿಯಲ್ ಇಯರ್ಗೆ ಸ್ಟ್ರಾಂಗ್ ಗೈಡೆನ್ಸ್ ಬಂದಿದೆ. Q1 Q2ನಲ್ಲಿ ಆ ಒಂದು ಗೈಡೆನ್ಸನ್ನು ಇವರು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅದು ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಟೋಟಲ್ 46 ಅನಲಿಸ್ಟ್ಗಳು HCL ಟೆಕ್ಕಲ್ಲಿ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 22 ಬೈ ರೆಕಮೆಂಡೇಷನ್ಸ್ ಇದ್ದರೆ 16 ಹೋಲ್ಡ್ ರೆಕಮೆಂಡೇಷನ್ ಇದೆ. 8 ಸೆಲ್ ಕಾಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟೆಕ್ ಮಹೀಂದ್ರ, ವಿಪ್ರೋ, ಇನ್ಫೋಸಿಸ್ ಎಲ್ಲ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಓವರ್ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಿಂದ ಇವತ್ತು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ರಿಟೇನ್ ಆಗಿದೆ. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಗ್ರಾಸಿಮ್ ನೋಡೋದಕ್ಕೆ ಸಿಕ್ತು. 2.5% ಕರೆಕ್ಷನ್ ಗ್ರಾಸಿಮಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಸ್ HDFC ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, SBI, ಆಕ್ಸಿಸ್ ಬ್ಯಾಂಕ್ ಈ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ವೀಕ್ನೆಸ್ಗಿಂತ ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಅದೇ ರೀಸನ್ನಿಂದ ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಐಷರ್ ಮೋಟಾರ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ 3-4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಒಂದು ರಿಪೋರ್ಟ್ ಆಗಿರುತ್ತೆ. ಗೌರ್ಮೆಂಟ್ ರೀಸೆಂಟಾಗಿ ಐ ಎಂಡ್ ಕಾರ್ಗಳ ಮೇಲೆ ಇನ್ಪುಟ್ ಡ್ಯೂಟಿಯನ್ನು ಕಡಿಮೆ ಮಾಡ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಅದರ ಬೆನ್ನಲ್ಲೇ ಈಗ ಹೈ ಎಂಡ್ ಬೈಕ್ಸ್ಗಳಿಗೆ ಅಂದರೆ 700cc ಮೇಲಿನ ಬೈಕ್ಸ್ ಏನು ಇಂಪೋರ್ಟ್ ಆಗುತ್ತೆ, ಹಾರ್ಲಿ ಡೇವಿಡ್ಸನ್ನ ಬೈಕ್ಗಳು, ಆ ಬೈಕ್ಗಳ ಮೇಲೆ ಕೂಡ ಟ್ಯಾರಿಫ್ಸನ್ನು ಕಟ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಐಷರ್ ಮೋಟಾರ್ಸ್ನ ಬುಲೆಟ್ ಬೈಕ್ಸ್ ಅಥವಾ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಏನಿದೆ ಅದಕ್ಕೆ ಟಫ್ ಕಾಂಪಿಟೇಷನ್ ಕೊಡುವಂಥ ಕಂಪನಿ ಹಾರ್ಲಿ ಡೇವಿಡ್ಸನ್ ಆಗಿರುತ್ತೆ. ಈಗ ಇಂಪೋರ್ಟ್ ಡ್ಯೂಟೀಸ್ ಕಟ್ ಆಗುತ್ತೆ ಅಂದರೆ ಹಾರ್ಲಿ ಡೇವಿಡ್ಸನ್ನ ಬೈಕ್ಗಳು ಇನ್ನಷ್ಟು ಚೀಪ್ ಆಗುತ್ತೆ. ಸೊ ಭಾರತದಲ್ಲಿ ಹಾರ್ಲಿ ಡೇವಿಡ್ಸನ್ ಬೈಕ್ಗಳಿಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಐಷರ್ ಮೋಟಾರ್ಸ್ನ ಬೈಕ್ಗಳ ಸೇಲ್ಸ್ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಇದರ ಬಗ್ಗೆ ಯಾವುದೇ ಒಂದು ಕ್ಲಾರಿಫಿಕೇಶನ್ಸ್ ಬಂದಿಲ್ಲ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಬ್ಯಾಂಕ್ ಒಂದೇ ಅಲ್ಲ, ಏರ್ಲೈನ್, ಹೋಟೆಲ್ ಸ್ಟಾಕ್ಗಳು ಹಾಗೆ ಟೂರ್ ಪ್ಯಾಕೇಜಸ್ಗಳನ್ನು ಬುಕ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಾಶ್ಮೀರ್ನಲ್ಲಿ ಆದಂಥ ಟೆರರ್ ಅಟ್ಯಾಕ್ ಆಗಿರುತ್ತೆ. ಸೊ ಆಲ್ರೆಡಿ ಯಾರೆಲ್ಲ ಕಾಶ್ಮೀರ್ನಲ್ಲಿ ತಮ್ಮ ಒಂದು ವೆಕೇಷನನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ರು ಅವರು ಈ ಒಂದು ಟೆರರ್ ಅಟ್ಯಾಕ್ನಿಂದ ಅರ್ಧದಲ್ಲೇ ತಮ್ಮ ವೆಕೇಷನನ್ನು ಸ್ಟಾಪ್ ಮಾಡಿ ಮತ್ತೆ ತಮ್ಮ ನೇಟಿವ್ ಪ್ಲೇಸ್ಗಳಿಗೆ ಹೋಗ್ತಿದ್ದಾರೆ. ಹಾಗೆ ಯಾರೆಲ್ಲ ಅಡ್ವಾನ್ಸ್ ಬುಕ್ಕಿಂಗನ್ನು ಮಾಡ್ಕೊಂಡಿದ್ರು ಅಂದರೆ ಮುಂದಿನ 1-2 ತಿಂಗಳ ಒಳಗಾಗಿ ಕಾಶ್ಮೀರ್ಗೆ ಹೋಗಬೇಕು ಅಂತ ಇದ್ರು ಅವರು ತಮ್ಮ ಒಂದು ಪ್ಯಾಕೇಜಸ್ಗಳನ್ನು ಅಥವಾ ತಮ್ಮ ಒಂದು ಬುಕ್ಕಿಂಗ್ಸ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದರಿಂದ ಟೂರ್ ಆಪರೇಟರ್ ಕಂಪನಿಗಳಿಗೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅವರ ರೆವಿನ್ಯೂಸ್ ಕಟ್ ಆಗುವಂಥ ಚಾನ್ಸಸ್ ಇದೆ.
ಹಾಗೆ ಹೋಟೆಲ್ ಸ್ಟಾಕ್ಗಳಾಗಿರ್ಬೋದು, ಏರ್ಲೈನ್ ಕಂಪನಿಗಳಾಗಿರ್ಬೋದು, ಇವರು ಕೂಡ ಅಷ್ಟೇ ಏಪ್ರಿಲ್ ಮೇ ತಿಂಗಳಾಗಿರೋದ್ರಿಂದ ಒಳ್ಳೆ ಒಂದು ಡಿಮ್ಯಾಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಜಮ್ಮು ಅಂಡ್ ಕಾಶ್ಮೀರ್ ಒಳ್ಳೆ ಒಂದು ಟೂರಿಸ್ಟ್ ಲೊಕೇಶನ್ ಆಗಿದ್ದು, ಏಪ್ರಿಲ್ ಮತ್ತೆ ಮೇನಲ್ಲಿ ಸೀಸನ್ ಆಗಿರೋದ್ರಿಂದ ಒಳ್ಳೆ ಒಂದು ಟೂರಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಈ ಒಂದು ಟೆರರ್ ಅಟ್ಯಾಕ್ನಿಂದ ಈ ಎಲ್ಲ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಬರ್ತಿರೋದು ಕಾಣಿಸ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ್ ಟೂರನ್ನು ಮಾಡಬೇಕು ಅಂತ ಇದ್ರು ಅವರು ಕೂಡ ಹಿಂದೇಟ್ ಹಾಕುವಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಜಮ್ಮು ಆ್ಯಂಡ್ ಕಾಶ್ಮೀರ್ನ ಎಕನಾಮಿ ಏನಿದೆ ಟೂರಿಸ್ಟ್ಗಳ ಮೇಲೇ ಡಿಪೆಂಡ್ ಆಗಿದೆ. ಟೂರಿಸ್ಟ್ ಹೆಚ್ಚಾಗಿ ಬಂದರೆ ಅವರ ಎಕನಾಮಿ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಅದೇ ರೀಸನ್ನಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ರಿಪೋರ್ಟ್ನ ಪ್ರಕಾರ 15,000ಕ್ಕೂ ಹೆಚ್ಚಿನ ಬುಕ್ಕಿಂಗ್ಸ್ ಏನಿದೆ ಅದು ಪೋಸ್ಟ್ಪೋನ್ ಅಥವಾ ಕ್ಯಾನ್ಸಲ್ ಆಗಿದೆ. ಸೊ ತುಂಬಾ ಇಂಪ್ಯಾಕ್ಟ್ ಟೂರಿಸಂನ ಮೇಲೆ ಕೂಡ ಆಗ್ತಿದೆ. ಆದ್ದರಿಂದ ಟೂರಿಸಂ ರಿಲೇಟೆಡ್ ಸ್ಟಾಕ್ಗಳು ಸ್ವಲ್ಪ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಭಾರತಿ ಎಕ್ಸಾಕಾಮ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಭಾರತಿ ಎಕ್ಸಾಕಾಮ್ ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಕಂಪನಿ ಆಗಿರುವಂಥ ಅದಾನಿ ಡೇಟಾ ನೆಟ್ವರ್ಕ್ಸ್ನಿಂದ ಕೆಲವೊಂದಿಷ್ಟು ಸ್ಪೆಕ್ಟ್ರಮ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಸ್ಪೆಕ್ಟ್ರಮ್ ಬೈ ಮಾಡ್ಕೊಂಡಿರೋದು ಭಾರತಿ ಎಕ್ಸಾಕಾಮ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಇದರ ಬಗ್ಗೆ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸ್ವಿಗ್ಗಿಯಲ್ಲಿ ಆಂಬಿಟ್ ಕ್ಯಾಪಿಟಲ್ ಸೆಲ್ ರೆಕಮೆಂಡೇಶನ್ನ ಕೊಟ್ಟಿದ್ದಾರೆ. ಹಾಗೆ 310 ಟಾರ್ಗೆಟ್ ಪ್ರೈಸನ್ನು ಇವರು ಕೊಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಸ್ವಿಗ್ಗಿನ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಹಾಗೆ ಇವರ ಫುಡ್ ಡೆಲಿವರಿ ಬಿಸ್ನೆಸ್ ಏನಿದೆ ಕಾಂಪಿಟೇಷನ್ನ ಕಾರಣದಿಂದ ತುಂಬಾ ಚಾಲೆಂಜಸ್ಸನ್ನು ಫೇಸ್ ಮಾಡ್ಬೋದು ಅನ್ನೋದು ಆಂಬಿಟ್ ಕ್ಯಾಪಿಟಲ್ನ ವ್ಯೂ ಆಗಿರುತ್ತೆ. ಸ್ವಿಗ್ಗಿನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು 500ರಿಂದ 700ರವರೆಗೂ ಟಾರ್ಗೆಟ್ಸ್ಗಳನ್ನು ಕೊಡ್ತಿದ್ದಾರೆ. ಆಂಬಿಟ್ ಕ್ಯಾಪಿಟಲ್ 310 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ರೀಸನನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸ್ವಿಗ್ಗಿಯ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಏನಿದೆ 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 44% ಮಾರ್ಕೆಟ್ ಶೇರನ್ನು ಕಮಾಂಡ್ ಮಾಡ್ತಿತ್ತು. ಬಟ್ ಆ ಒಂದು ಮಾರ್ಕೆಟ್ ಶೇರ್ ಬರ್ತಾ ಕಡಿಮೆ ಆಗ್ತದೆ. ಈಗ 2025ರ ಫಿನಾನ್ಷಿಯಲ್ ಇಯರ್ನ Q4ನಲ್ಲಿ ಕೇವಲ 22% ಮಾರ್ಕೆಟ್ ಶೇರನ್ನು ಮಾತ್ರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಮಾಂಡ್ ಮಾಡ್ತಿದೆ. ಅದಕ್ಕೆ ರೀಸನ್ ಝೊಮ್ಯಾಟೊ ತಮ್ಮ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಬ್ಲಿಂಕಿಟನ್ನು ತುಂಬಾ ಫಾಸ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಸೊ ಅದರ ಜೊತೆಯಲ್ಲಿ ಝೆಪ್ಟೋ, ಬಿಗ್ ಬಾಸ್ಕೆಟ್ ಈ ರೀತಿಯಲ್ಲಿ ಸಾಕಷ್ಟು ಕಾಂಪಿಟೇಷನ್ಸ್ ಇದೆ. ಸೊ ಅದರಿಂದ ಸ್ವಿಗ್ಗಿಯ ಬಿಸ್ನೆಸ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು ಆಂಬಿಟ್ ಕ್ಯಾಪಿಟಲ್ನ ವ್ಯೂ ಆಗಿರುತ್ತೆ. ಈಗ ಸ್ವಿಗ್ಗಿ 350ರ ರೇಂಜ್ನಲ್ಲಿ ಟ್ರೇಡ್ ಆಗ್ತದೆ. IPO ಪ್ರೈಸ್ನ ಕೆಳಗಡೆ ಸ್ವಿಗ್ಗಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಲೆವೆಲ್ನಿಂದ ಇನ್ನಷ್ಟು ಕರೆಕ್ಷನ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಈ ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಸೊ ಜಸ್ಟ್ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಯಾವುದೇ ಒಂದು ಕಂಪನಿಯ ಶೇರ್ಸನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಹಾಗೆ ರೆವಿನ್ಯೂ ಗೈಡೆನ್ಸ್ಗಳು ಬಿಸ್ನೆಸ್ ಅಪ್ಡೇಟ್ಸ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೇಕಾಗತ್ತೆ. ಪವರ್ ಫೈನಾನ್ಸ್ ಕಾರ್ಪೊರೇಷನ್ PFC ಈ ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಇವತ್ತು ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಒಂದು ಫಿನಾನ್ಸಿಂಗ್ PSU ಕಂಪನಿ ಆಗಿರುತ್ತೆ. ಇವರು EV ರಿಲೇಟೆಡ್ ಬಿಸ್ನೆಸ್ ಮಾಡೋದಕ್ಕೆ ಜೆನ್ಸಾಲ್ಗೆ 352 ಕೋಟಿ ಸಾಲವನ್ನು ಕೊಟ್ಟಿದ್ರು. ಸೊ ಜೆನ್ಸಾಲ್ ತಮ್ಮ EV ಲೀಸಿಂಗ್ ಬಿಸ್ನೆಸ್ಗೆ ಈ ಒಂದು ಸಾಲವನ್ನು ಪಡ್ಕೊಂಡಿದ್ರು. ಈಗ ರೀಸೆಂಟಾಗಿ ಕೇರ್, ಇಕ್ರಾ ಈ ರೀತಿಯ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಜೆನ್ಸಾಲ್ನ ರೇಟಿಂಗನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸೊ 307 ಕೋಟಿಯಷ್ಟು ಡೆಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಅದೇ ರೀಸನ್ನಿಂದ PFC ಈಗ EOW ಅಂದರೆ ಎಕನಾಮಿಕ್ ಒಫೆನ್ಸ್ ವಿಂಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಡೆಟ್ ಏನಿದೆ ಅದನ್ನು ಆದಷ್ಟು ಬೇಗ ಜೆನ್ಸಾಲ್ ಕ್ಲಿಯರ್ ಮಾಡಬೇಕು ಅನ್ನೋದು ಈ ಒಂದು ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಆಗಿದೆ. ಸೊ ಜೆನ್ಸಾಲ್ ಆಲ್ರೆಡಿ ಸಾಕಷ್ಟು ಫಿನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಇದೆ. ಸೆಬಿ ಕಡೆಯಿಂದ ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ಗಳು ಕೂಡ ಆಗ್ತದೆ. ಸೊ ಈಗ PFC ಕಡೆಯಿಂದ ಈ ಒಂದು ಕಂಪ್ಲೇಂಟ್ ಬಂದಿರೋದು ಕೂಡ ಜೆನ್ಸಾಲ್ಗೆ ನೆಗೆಟಿವ್ ಆಗಿರುತ್ತೆ. ಜೆನ್ಸಾಲ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇದೆ. ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಸೊ ಕಳೆದ 6-7 ತಿಂಗಳಲ್ಲಿ ಸ್ಟಾಕ್ ಆಲ್ಮೋಸ್ಟ್ 90% ಕರೆಕ್ಟ್ ಆಗಿದೆ. ಈ ಒಂದು ಕ್ರೈಸಿಸ್ನ ಜೊತೆಯಲ್ಲಿ ಪ್ರಮೋಟರ್ಸ್ಗಳು ಕೂಡ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಕಂಪನಿಗೆ ನೆಗೆಟಿವ್ ಆಗಿದೆ. ವಾರಿ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ 15% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ 2 ರೀಸನ್ ಇದೆ. ಒಂದು, ಟ್ರಂಪ್ ಅವರ ಕಡೆಯಿಂದ ಬಂದಂಥ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳ ಮೇಲಿನ ಅಡಿಷನಲ್ ಟ್ಯಾರಿಫ್ಸ್ ಆಗಿರುತ್ತೆ. ಅದ್ರ ಬಗ್ಗೆ ನಿನ್ನೆ ವಿಡಿಯೋನಲ್ಲಿ ಕೂಡ ಕವರೇಜನ್ನು ಕೊಟ್ಟಿದೆ. ಹಾಗೆ ವಾರಿ ಎನರ್ಜೀಸ್ ತಮ್ಮ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಮತ್ತು ರೆವಿನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೋನಾ BLW ಪ್ರೆಸಿಷನ್ ಫೋರ್ಜಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಟೆಸ್ಲಾ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಒಂದು ಡಿಮ್ಯಾಂಡ್ ಫೋರ್ಕಾಸ್ಟನ್ನು ಕೂಡ ಮಾಡಿದ್ದಾರೆ. ಸೊ ಟೆಸ್ಲಾ ರಿಸಲ್ಟ್ ಬರೋದಕ್ಕೂ ಸೋನಾ BLWಗೂ ಯಾವ ರೀತಿಯ ಲಿಂಕ್ ಅಂದರೆ ಟೆಸ್ಲಾ ವೆಹಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ EV ಇಕ್ವಿಪ್ಮೆಂಟ್ ಅಥವಾ ಆಟೋ ಪಾರ್ಟ್ಸ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದನ್ನು ಸೋನಾ BLW ಸಪ್ಲೈ ಮಾಡ್ತಾರೆ. ಟೆಸ್ಲಾ ಒಳ್ಳೆ ಒಂದು ಬಿಸ್ನೆಸ್ಸನ್ನು ಮಾಡಿದ್ರೆ ಸೋನಾ BLWನ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗುತ್ತೆ.
ಅದೇ ರೀಸನ್ನಿಂದ ಸೋನಾ BLW ಪ್ರೆಸಿಷನ್ ಸ್ಟಾಕ್ ಪ್ರೈಸ್ನಲ್ಲಿ 6% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಕೂಡ ತಮ್ಮ Q4 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟೇ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕಂಪನಿಯಲ್ಲಿ ಕೂಡ ಸಾಕಷ್ಟು ಬ್ರೋಕರೇಜ್ಗಳು ಮಿಕ್ಸ್ಡ್ ವ್ಯೂ ಅನ್ನು ಹೊಂದಿದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ರೆ, ಕೆಲವು ಬ್ರೋಕರೇಜ್ಗಳ ಕಡೆಯಿಂದ ನ್ಯೂಟ್ರಲ್ ಅಥವಾ ಸೆಲ್ ರೆಕಮೆಂಡೇಶನ್ ಇದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂಸ್ 5-6 ಟ್ರೇಡಿಂಗ್ ಸೆಷನ್ಸ್ಗಳಿಂದ FIIs ನೆಟ್ ಬೈಯರ್ಸ್ ಆಗಿದ್ದಾರೆ. 3,332 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ ಪೋಸ್ಟ್ಪೋನ್ ಆಗಿರೋದು ಖಂಡಿತವಾಗ್ಲೂ FIIsಗಳ ಬೈಯಿಂಗ್ಗೆ ಕಾರಣ ಆಗಿದೆ. DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 1,234 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ DIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.